ದರ್ಶನ್ ಅಂಡ್ ಗ್ಯಾಂಗ್ನಿಂದ 70 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವಂತೆ ಐಟಿಗೆ ಪತ್ರವನ್ನ ಬರೆಯಲಾಗುತ್ತೆ. ಐಟಿ ಇಲಾಖೆಗೆ ಪತ್ರವನ್ನ ಈಗ ಆಲ್ರೆಡಿ ಬರೆದಿದ್ದಾರಂತೆ ಪೊಲೀಸ್ ಅಧಿಕಾರಿಗಳು. ಈ ಹಣದ ಮೂಲದ ಬಗ್ಗೆ ತನಿಖೆ ಮಾಡಿ ಅಂತ ಐಟಿಗೆ ಪೊಲೀಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಸಿಕ್ಕಿತ್ತು. ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ 3 ಲಕ್ಷ, ಆರೋಪಿಗಳಿಂದ 30 ಲಕ್ಷ ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿತ್ತು. ಈ ಹಣದ ಮೂಲವನ್ನ ತನಿಖಾಧಿಕಾರಿಗಳು ಕೆದಕ್ತಾ ಇದ್ದಾರೆ. 70 ಲಕ್ಷ ಅಂದ್ರೆ ಹುಡುಗಾಟ ಅಲ್ಲ. ಯಾವುದೋ ಸಿನಿಮಾ ಅಡ್ವಾನ್ಸೋ ಇಲ್ಲ ಬ್ಯಾಲೆನ್ಸ್ ಅಮೌಂಟೋ ಮತ್ತೊಂದೋ ಮಗ್ದೊಂದೋ ಇಲ್ಲ ಯಾರಿಂದಾದ್ರೂ ತಗೊಂಡಿದ್ರೋ ಇದೆಲ್ಲದರ ಮೂಲವನ್ನ ಕೆದಕ್ತಾ ಇದ್ದಾರೆ ಅದು ತನಿಖಾಧಿಕಾರಿಗಳು. ಎಲ್ಲಿಂದ ಬಂತು, ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಶೀಘ್ರದಲ್ಲೇ ಈ ಪ್ರಕರಣದಲ್ಲಿ ಐಟಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ನೋಟಿಸ್ ನೀಡಿ ತನಿಖೆಯನ್ನ ಐಟಿ ಇಲಾಖೆ ಆರಂಭ ಮಾಡುತ್ತೆ. ಯಾಕೆಂದ್ರೆ 70 ಲಕ್ಷ ಹಣ ಹೇಗೆ ಸಿಕ್ತು, 37 ಲಕ್ಷ ದರ್ಶನ್ ಮನೆಯಲ್ಲಿ ಸಿಕ್ತು, ಅಷ್ಟೊಂದು ಹಣವನ್ನ ಇಟ್ಕೊಳ್ಳೋ ಹಾಗಿಲ್ಲ ಮನೆಯಲ್ಲಿ. ಸೊ ಆದ್ರೆ ಅಷ್ಟು ಹಣ ಎಲ್ಲಿಂದ ಬಂತು, ಅದು ಈ ಕೊಲೆ ಪ್ರಕರಣ ಆದ ನಂತರ ಸಿಕ್ಕಿರೋದ್ರಿಂದ ಸ್ವಲ್ಪ ಮಹತ್ವವನ್ನ ಪಡ್ಕೊಳ್ತಾ ಇದೆ. ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒಟ್ಟಾರೆಯಾಗಿ 70 ಲಕ್ಷ ಹಣದ ಬಗ್ಗೆ ಪೊಲೀಸರು ಐಟಿ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಈ ಹಣದ ಮೂಲದ ಬಗ್ಗೆ ತನಿಖೆಯನ್ನ ಮಾಡಿ ಅಂತ. ಎಷ್ಟರಲ್ಲೇ ದರ್ಶನ್ಗೆ ಐಟಿ ಶಾಕ್ ಸಿಗುವಂತ ಸಾಧ್ಯತೆ ಕೂಡ ಇದೆ. ಸಿಂಧೂರ, ಪ್ರಮುಖವಾಗಿ ಐಟಿ ಆಕ್ಟ್ ಪ್ರಕಾರ ವರ್ಷಕ್ಕೆ 2.5 ಲಕ್ಷದ ಮೇಲೆ ಯಾರಿಗೆಲ್ಲ ಆದಾಯ ಇರುತ್ತೋ ಅವರು ಕಡ್ಡಾಯವಾಗಿ ತೆರಿಗೆಯನ್ನು ಪಾವತಿಸಲೇಬೇಕು. ಇನ್ನೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇದ್ದರೆ 50,000ದ ಮೇಲೆ ಯಾರು ಕೂಡ ಲಿಕ್ವಿಡ್ ಕ್ಯಾಶನ್ನು ಕೂಡ ಯಾರು ಕೂಡ ಇಟ್ಕೊಳ್ಳೋಂಗಿಲ್ಲ. ಒಂದು ವೇಳೆ ಇಟ್ಕೊಂಡ್ರೂ ಕೂಡ ಅದಕ್ಕೂ ಕೂಡ ಕಡ್ಡಾಯವಾಗಿ ಲೆಕ್ಕವನ್ನು ತೋರಿಸ್ಬೇಕು. ಆದರೆ ದರ್ಶನ್ ಮನೆಯಲ್ಲಿ ಈಗೇನು 70 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿದರೆ ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು 70 ಲಕ್ಷಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನ ಎಲ್ಲೂ ಕೂಡ ಅವರು ತೋರಿಸಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಬಂದಿರುವಂತ ಆದಾಯವನ್ನ ಇದುವರೆಗೂ ಕೂಡ ಸರಿಯಾಗಿ ತೋರಿಸಿದಾರಾ, ಇಲ್ಲಾಂದ್ರೆ ಅವ್ರಿಗೆ ಬರುವಂತ ಆದಾಯ ಮೂಲಕ್ಕೆ ಸಂಬಂಧಪಟ್ಟಂತೆ ತೆರಿಗೆಯನ್ನ ಪಾವತಿಸಿದ್ದಾರಾ ಇಲ್ವಾ ಅನ್ನೋದು ಒಂದಷ್ಟು ಅನುಮಾನಗಳು ಕೂಡ ಸಾಕ್ಷಿಯಾಗಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಹಣದ ಮೂಲ ಮತ್ತೆ ನಿಮಗೆ ತೆರಿಗೆಯನ್ನ ಕಟ್ಟಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಖಾತ್ರಿ ಪಡಿಸ್ಕೊಳ್ಳೋದಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅಧಿಕಾರಿಗಳು ಐಟಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳಿಂದ ನಟ ದರ್ಶನ್ ಅವರು ಆದಾಯವನ್ನ ಗಳಿಸಿದ್ದಾರೆ, ಎಷ್ಟು ತೆರಿಗೆಯನ್ನು ಕೂಡ ಪಾವತಿಸಿದ್ದಾರೆ, ಅವರ ಆದಾಯ ಎಷ್ಟು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರವನ್ನು ಹಾಕಿ ಐಟಿ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಆದಾಯದ ಮೂಲಗಳನ್ನು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ದರ್ಶನ್ಗೆ ಒಂದರ ಮೇಲೆ ಒಂದೊಂದಷ್ಟು ಸಂಕಷ್ಟ ಎದುರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಿಗಳಿಗೆ ಕೆಲವೊಂದಷ್ಟು ಬಿಜೆಪಿಯ ಮುಖಂಡರು ಮತ್ತೆ ಬಿಬಿಎಂಪಿಯ ಮಾಜಿ ಉಪಮೇಯರು ಕೂಡ 30 ಲಕ್ಷ ಹಣವನ್ನು ಕೂಡ ಕೊಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಏನು ಕಲೆ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಜಿ ಉಪಮೇಯರ್ ಕೂಡ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಅವರು ಕೂಡ ಲಿಕ್ವಿಡ್ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಆರೋಪಿ ಮನೆಯಲ್ಲೂ ಕೂಡ ಹಣ ಸಿಕ್ಕಾಕೊಂಡಿದೆ. ಹೀಗಾಗಿ ಪ್ರತಿಯೊಂದು ಕೂಡ ನಗದು ರೂಪದಲ್ಲಿ ಹಣ ಸಿಕ್ಕಿರೋದ್ರಿಂದ ಪ್ರತಿಯೊಂದು ಕೂಡ ಲೆಕ್ಕ ಕೇಳಬೇಕಾಗುತ್ತೆ. ಯಾರು ಕೊಟ್ಟರು, ಯಾರಿಂದ ಯಾರಿಗೆ ತಲುಪಿತ್ತು, ಅದಕ್ಕೆ ಆದಾಯದ ಮೂಲಗಳು ಇದಾವ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆ ಕೂಡ ಪ್ರಾರಂಭ ಆಗಿದೆ. ಹಾಗಾಗಿ ದರ್ಶನ್ಗೆ ಮತ್ತೊಂದಷ್ಟು ಸಂಕಷ್ಟ ಎದುರಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಸಿಂಧೂರ.